family, welcome to Action Life. ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್. ಸೊ ನಾವಿವತ್ತು ಬಂದಿರೋಂತಹ ಒಂದು ಪುಣ್ಯವಾದಂತಹ ಪವಿತ್ರವಾದ ಸ್ಥಳಕ್ಕೆ, ಅದೇ ಶ್ರೀ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು 123 ಅಡಿ ಎತ್ತರ ಇದೆ. ಸೊ ಇಲ್ಲಿ ಜಗತ್ತಿಗೆ ಅತಿ ಎತ್ತರವಾದಂತಹ ಶಿವನ ದೇವಸ್ಥಾನ, ಎರಡನೇ ಅತಿ ಎತ್ತರವಾದಂತಹ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಶಿವ ಮತ್ತು ಆತ್ಮಲಿಂಗ ಕಥೆಗೆ ಇದು ಅರ್ಪಣೆ ಕೂಡ ಆಗಿದೆ. ರಾವಣ ಮತ್ತು ಆತ್ಮಲಿಂಗ ಕಥೆಗೆ ಬೆಳಗೊಂಡಿರುವಂತಹ ಈ ದೇವಸ್ಥಾನ ಅರಬ್ಬಿ ಸಮುದ್ರ ತೀರದಲ್ಲೇ ಪುರಾತನ ಇತಿಹಾಸವನ್ನು ಹೊಂದಿರುವಂತಹ ಸಮುದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಈ ಶಿವನ ಟೆಂಪಲ್ಲು. ಸೊ ಪುರಾಣದ ಪ್ರಕಾರ ಶಿವನ ಹತ್ರ ತಪಸ್ಸು ಮಾಡಿ ವರವನ್ನು ಪಡೆದು ಆತ್ಮಲಿಂಗವನ್ನು ರಾವಣನು ಲಂಕೆಗೆ ಕೊಂಡೊಯ್ಯಬೇಕಾದ್ರೆ ಸೊ ಒಂದು ಬ್ರಾಹ್ಮಣ ರೂಪದಲ್ಲಿ ಗಣೇಶ ಒಂದು ಮಗುವಿನ ರೂಪದಲ್ಲಿ ಬಂದು, ನಾನು 3 ಸಲ ಕೂಗ್ತೀನಿ, ಆವಾಗ ನೀನು ಬಂದಿಲ್ಲ ಅಂತೇಳಿ ಆ ಲಿಂಗವನ್ನು ಕೆಳಗೆ ಇಡ್ತೀನಿ ಅಂತ ಹೇಳ್ತಾನೆ. ಆಗ ಗಣೇಶ 3 ಸಲ ರಮಣ 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 ಅಂತ ಕೂಗ್ಬಿಟ್ಟು ಸೊ ಅದನ್ನು ಕೆಳಗಡೆ ಇಟ್ಬಿಡ್ತಾನೆ. ಆಗ ರಾವಣ ಕೋಪಗೊಂಡು ಆ ಲಿಂಗವನ್ನು ಎತ್ತಲಿಕ್ಕೆ ಹೋದಾಗ ಅದು ತುಂಡು ತುಂಡು ಚೂರುಗಳಾಗಿ ಎಲ್ಲ ಕೂಡ ಅದು ಕಡೆ ಬಿದ್ದಿದೆ. ಸೊ ಅದು ಒಂದು ಇಲ್ಲಿ ಲಿಂಗ ಒಂದು ಒಂದು ರಾವಣದ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರ ಕೂಡ ಹೌದು. ಸೊ ಇಲ್ಲಿ ನಮಗಂತೂ ತುಂಬ ಖುಷಿಯಾದಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಕೂಡ. ಇವಾಗ ಬೀಚಲ್ಲಿ ಆಟಾಡಕ್ಕೆ ಅಂತ ಬಂದಿದ್ದೀನಿ. ನೀರಲ್ಲಿ ಬಿಡಕ್ಕಾಗಲ್ಲ, ಒಂದೇ ಜೊತೆ ಬಟ್ಟೆ ತಂದಿಲ್ಲ, ಟ್ರಿಪ್ ಪ್ಲಾನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಓಡ್ಕೊಂಡು ಬಿಟ್ಟಿದ್ದೀವಿ. ಈಗ ಆಲ್ರೆಡಿ 3 ದಿನ ಆಗೋಗಿದೆ, ಈಗ 4ನೇ ದಿನ. ಮೀನೆಲ್ಲ ಚಿಕ್ಕ ಮೀನೆಲ್ಲ ಕಾಣಿಸ್ತಾ ಇದೆ. ಹಾಂ ನೋಡಿ, ಇಲ್ಲಿ ಕ್ಯಾಬಿನ್ ನೋಡಿ. ಶಂಕುಳು. ಸೊ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ. ಸೊ ಲಿಂಗವನ್ನು ಒಂದು ಬಾಲಕ ಗಣೇಶನಿಗೆ ಕೊಡ್ತಕ್ಕಂಥ ಒಂದು ದೃಶ್ಯ ಕೂಡ ಇಲ್ಲಿದೆ. ಶಿವನ ದೇವಸ್ಥಾನವನ್ನು ಇನ್ನೂ ಅದನ್ನು ಕಟ್ಟಡವನ್ನು ಇನ್ನೂ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬ ಸುಂದರವಾದಂತಹ ಪವಿತ್ರವಾದಂತಹ ಈ ಸ್ಥಳದಕ್ಕೆ ನಾವು ಬಂದಿದ್ದೀವಿ. ಸೊ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.